ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ ವರದಿಗಾರ. ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 11 ದಿನಗಳಿಂದ ರೈತರು ಒಂದಲ್ಲ ಒಂದು ರೀತಿ ಸಂಕಷ್ಟ ಅನುಭವಿಸುತ್ತಿರುವುದು. ಇಷ್ಟು ದಿನ ಕಬ್ಬು ಆಯಿತು, ಮೆಕ್ಕೆಜೋಳ ಆಯಿತು, ಇದೀಗ ತೊಗರಿ ಬೆಳೆದ ರೈತರಿಗೆ ಸಹಿತ ಇದೇ ಪರಿಸ್ಥಿತಿ ಉಂಟಾಗುವಂತಹ ಜಿಲ್ಲೆಯಲ್ಲಿ ಇದೆ. ಇದಕ್ಕೆ ಮುಖ್ಯ ಕಾರಣ ಕಳೆದ ಮಳೆಗಾಲದ ಅವಧಿಯಲ್ಲಿ ವಿಜಯಪುರ ಜಿಲ್ಲೆ ಭೀಮಾ ನದಿ ಪಾತ್ರದಲ್ಲಿ ಅತಿ ಹೆಚ್ಚು ಪ್ರವಾಹ ಉಂಟಾಯಿತು ಮತ್ತು ಜಿಲ್ಲೆಯಲ್ಲಿ ವಾಡಿಕೆಗಿಂತ ಅಧಿಕ ಮಳೆಯಾದ ಕಾರಣದಿಂದಾಗಿ ಇಲ್ಲಿ ಸಮಸ್ಯೆ ಉಂಟಾಗ್ತಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ವಿಜಯಪುರ ಭೀಮಾ ನದಿ ಭಾಗದಲ್ಲಿ ಬಹುತೇಕ ಬೆಳೆ ಹಾನಿಯಾಗಿದ್ದರೆ ಸುಮಾರು 3 ಲಕ್ಷ ಹೆಕ್ಟೇರನ್ನು ವಿಜಯಪುರ ಜಿಲ್ಲೆಯಲ್ಲಿ ತೊಗರಿಯನ್ನು ಬೆಳೀತಾರೆ. ಅದರಲ್ಲಿ ಸುಮಾರು 1 ಲಕ್ಷದವರೆಗೂ 1 ಲಕ್ಷದಿಂದ 1,40,000 ಹೆಕ್ಟೇರು ಬೆಳೆ ಹಾನಿಯಾಗಿದೆ ಅಂತೇಳಿ, ತೊಗರಿ ಬೆಳೆ ಸೇರಿದಂತೆ ಬೇರೆ ಹಾನಿಯಾಗಿದೆ ಅಂತೇಳಿ ಒಂದು ಅಂದಾಜನ್ನು ಜಿಲ್ಲಾಡಳಿತ ಹೇಳುವಂಥದ್ದು. ಹಾಗಾಗಿ ರೈತರಿಗೆ ಒಂದು ಕಡೆಯಿಂದ ಬೆಳೆ ಬಂದಿಲ್ಲ, ಇನ್ನು ಯಾರಿಗೆ ಬೆಳೆ ಬಂದಿದೆ ಅವರಿಗೆ ಈಗ ಸದ್ಯಕ್ಕೆ ಸಮಸ್ಯೆ ಆಗ್ತಿರುವಂಥದ್ದು. ಇಷ್ಟು ದಿನ ಬೆಳೆ ಬರದೇ ಇರೋರಿಗೆ ಸಮಸ್ಯೆ ಆಗಿತ್ತು, ಯಾಕಂದರೆ ನೀರು ಅದಕ್ಕೆ ಬಂದಿದ್ದ ಕಾರಣದಾಗಿ ಬೆಳೆ ಹೋಗಿದೆ ಅಂತೇಳಿ ಅವ್ರು ಸುಮ್ಮನಾಗಿದ್ದರು. ಈಗ ಉಳಿದ ಬೆಳೆಗಳನ್ನು ಹೇಗೋ ಮಾಡಿ ಉಳಿಸ್ಕೊಂಡಂತಹ ಬೆಳೆಯನ್ನು ಈಗ ಮಾರುಕಟ್ಟೆಗೆ ತಂದು ಮಾರಾಟ ಮಾಡೋದಕ್ಕೆ ಸಹಿತ ಅನಾನುಕೂಲ ಆಗ್ತಾ ಇರೋದ್ರಿಂದ ಅವರಿಗೆ ಈಗ ಸಮಸ್ಯೆ ಆಗ್ತಾ ಇರುವಂಥದ್ದು. ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಸುಮಾರು 8,000 ರೂಪಾಯಿಗೆ ಪ್ರತಿ ಕ್ವಿಂಟಲ್ಗೆ ಕೊಡಬೇಕು ಅಂತೇಳಿ ರೈತರು, ತೊಗರಿ ಬೆಳೆಗಾರರು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಆದರೆ ಅಷ್ಟು ಪ್ರಮಾಣದಲ್ಲಿ ಅವರಿಗೆ ಬೆಲೆ ಸಿಗ್ತಾ ಇಲ್ಲ. ಮಾರುಕಟ್ಟೆಯಲ್ಲಂತೂ ಇತ್ತೀಚೆಗೆ ತೀರಾ ದರ ಕುಸಿತಿರುವಂಥದ್ದು. 5,000ದಿಂದ 6,000, 6,500ವರೆಗೂ ರೇಟ್ ಬರ್ತಾ ಇರುವಂಥದ್ದು. ಹಾಗಾಗಿ ರೈತರಿಗೆ ಒಂದು ರೀತಿಯಿಂದ ಸಮಸ್ಯೆ ಉಂಟಾಗ್ತಿದೆ. ಇಷ್ಟು ದಿನ ಬೆಳೆ ಉಳಿಸ್ಕೊಳ್ಳೋಕ್ಕೆ ಸಂಕಷ್ಟ ಅನುಭವಿಸುವಂಥ ರೈತರು ಇದೀಗ ಉಳಿಸ್ಕೊಂಡ ಬೆಳೆಯನ್ನು ಅವರಿಗೆ ಅನುಕೂಲ ಆಗುವಂಥ ರೇಟಿಗೆ ಅಥವಾ ಲಾಭ ಆಗುವಂಥ ರೇಟಿಗೆ ಮಾರಾಟ ಮಾಡೋದಕ್ಕೆ ಸಹಿತ ಆಗ್ತಾ ಇಲ್ಲ ಅಂಥ ಪರಿಸ್ಥಿತಿ ಇದೆ. ತಾವು ಆ ಬೆಳೆಯನ್ನು ಬೆಳಿಬೇಕಾದ್ರೆ ಮಾಡಿರುವಂಥ ಇನ್ವೆಸ್ಟ್ಮೆಂಟ್ಗೆ ಅಷ್ಟಾದರೂ ಹಣ ಬರಲಿ ಅನ್ನೋ ಕಾರಣಕ್ಕಾದರೂ ಈಗ ಅವರು ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಆದರೆ ಅಷ್ಟು ಪ್ರಮಾಣದಲ್ಲಿ ಸಹಿತ ಅವರಿಗೆ ಬೆಲೆ ಸಿಗ್ತಾ ಇಲ್ಲ. ಹೀಗಾಗಿ ಒಂದು ಕಡೆ ಮಳೆಯಿಂದ ಹಾನಿ ಆದರೆ ಇನ್ನೊಂದು ಕಡೆ ಬೆಳೆ ಬಂದರೂ ಹಾನಿಯಾಗುವಂಥ ಪರಿಸ್ಥಿತಿ ಜಿಲ್ಲೆಯಲ್ಲಿ ಇರುವಂಥದ್ದು. ರಾಜ್ಯದಲ್ಲಿಯೇ ಕಲಬುರಗಿಯನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ತೊಗರಿ ಬೆಳೆಯುವಂಥ ಪ್ರದೇಶ ವಿಜಯಪುರ ಜಿಲ್ಲೆ. ತೊಗರಿ ಕಣಜ ಅಂತ ಕಲಬುರಗಿಯನ್ನು ಹೇಗೆ ಕರೀತಾರೆ, ಅದರ 2ನೇ ಭಾಗನೇ ವಿಜಯಪುರ ಇರುವಂಥದ್ದು. ಅಷ್ಟು ಪ್ರಮಾಣದಲ್ಲಿ ತೊಗರಿಯನ್ನು ಬೆಳೀತಾರೆ. ಆದರೆ ಈ ಬಾರಿ ಬಹಳಷ್ಟು ಅತಿವೃಷ್ಟಿ, ಅನಾವೃಷ್ಟಿ, ಈ ರೀತಿ ಬೇರೆ ಬೇರೆ ಕಾರಣಗಳಿಂದ ಬಹಳಷ್ಟು ಸಮಸ್ಯೆ ಉಂಟಾಯಿತು. ಅದರಲ್ಲೂ ವ್ಯಾಪಕವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಮಳೆಯಾಗಿರೋ ಕಾರಣದಿಂದಾಗಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿತ್ತು. ಅದನ್ನು ಕೆಲವರು ಉಳಿಸ್ಕೊಂಡ್ರು, ಅಂದರೆ ಅದಕ್ಕೆ ಕೀಟನಾಶಕ ಹಾಕೋ ಸೇರಿದಂತೆ ಬೇರೆ ಬೇರೆ ಔಷಧಿಗಳನ್ನು ಸಿಂಪಡಿಸಿ ಅದನ್ನು ಕೊನೆಗೂ ಉಳಿಸ್ಕೊಂಡ್ರು. ಆದರೆ ಆ ಉಳಿಸ್ಕೊಂಡಂಥ ರೈತರಿಗೆ ಅದನ್ನು ಮಾರೋದಕ್ಕೆ ಸಂಕಷ್ಟ ಅನುಭವಿಸಿರೋದು. ಕೆಲವರು ಹೆಂಗಂತ ಇದ್ದಾರೆ ಅಂದರೆ ಅವಾಗೇ ಹೋದರೆ ಹೋಗ್ತಾಯಿತ್ತಪ್ಪ, ಬೆಳೆ ಪರಿಹಾರ ಆದರೂ ಬರ್ತಾಯಿತ್ತು, ಈಗ ಬೆಳೆನೂ ಉಳಿಸ್ಕೊಂಡಿದ್ದೀವಿ, ಬೆಳೆನೂ ಇದೆ, ಅದಕ್ಕೆ ಬೆಲೆನೂ ಇಲ್ಲ, ಏನು ಮಾಡೋ ಅನ್ನೋ ಪರಿಸ್ಥಿತಿ ಇರುವಂಥದ್ದು. ಹಾಗಲೇ ಹೇಗೆ ಮೆಕ್ಕೆಜೋಳಕ್ಕೆ ಸರ್ಕಾರ ಬೆಂಬಲ ವಿಚಾರವಾಗಿ ಕೇಂದ್ರ ಸರ್ಕಾರ ಜೊತೆ ಮಾತುಕತೆಯನ್ನು ಮಾಡಿ ಮತ್ತು ಖರೀದಿ ಕೇಂದ್ರ ಆರಂಭ ವಿಚಾರದಲ್ಲಿ ನಿರ್ಧಾರ ಕೈಗೊಳ್ತು, ಅದೇ ರೀತಿ ತೊಗರಿ ವಿಚಾರದಲ್ಲೂ ಇದೇ ರೀತಿ ಮಾಡಬೇಕು ಅಂತ ಹೇಳಿ. ಕಬ್ಬು ವಿಚಾರದಲ್ಲಿ ಆದಾಗ ಕೊನೆಗೂ ಸರ್ಕಾರ ಮಾಡಿದ್ದು ರೈತರ ಬೇಡಿಕೆಗೆ ಸ್ಪಂದಿಸ್ತು. ಅದೇ ರೀತಿ ಮೆಕ್ಕೆಜೋಳ ವಿಚಾರದಲ್ಲೂ ಆಯಿತು. ಆದರೆ ಈ ತೊಗರಿ ವಿಚಾರದಲ್ಲಿ ಇನ್ನೂ ಆಗಿಲ್ಲ. ಹಾಗಾಗಿ ಆದಷ್ಟು ಬೇಗ ಅದನ್ನು ಮಾಡಬೇಕು ಅಂತ ಹೇಳಿ ಈಗ ತೊಗರಿ ಕಟಾವು ಆರಂಭ ಆಗಿದೆ ಮತ್ತು ಅದನ್ನು ಒಣಗಿಸುವ ಕಾರ್ಯವಾಗ್ತಾ ಇದೆ. ಕೆಲವರು ಮಾರುಕಟ್ಟೆಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಆದರೆ ಬೆಲೆ ಇಲ್ಲದ ಕಾರಣದಾಗ ಏನು ಮಾಡೋದು ಅಂತ, ಕೆಲವರು ಬಂದಷ್ಟು ಬರಲಿ ಅಂತ ಕೊಟ್ಟರೆ, ಇನ್ನು ಕೆಲವರು ಇರೋಣ ಸ್ವಲ್ಪ ಕಾಯಿಸೋಣ, ಅದನ್ನು ಒಣಗಿಸೋಣ ಅನ್ನೋ ರೀತಿ ಇಡ್ತಿದ್ದಾರೆ. ಹಾಗಾಗಿ ಮುಂದೆ ಕೊಡೋರ್ಗೂ ಸಹಿತ ಅನುಕೂಲ ಆಗುವ ಉದ್ದೇಶದಿಂದ ಆದಷ್ಟು ಬೇಗ ಖರೀದಿ ಕೇಂದ್ರಗಳನ್ನು ಆರಂಭಿಸಿ ಅಲ್ಲಿ ಖರೀದಿ ಮಾಡಬೇಕು ಮತ್ತು 8,000 ರೂಪಾಯಿ ದರ ಕೊಡಬೇಕು ಅಂತೇಳಿ ಅವ್ರು ಆಗ್ರಹ ಮಾಡಿದ್ದಾರೆ. ಆದರೆ ಸರ್ಕಾರದಿಂದ ಇನ್ನೂ ಇದ್ರೊಳಗೆ ಯಾವುದೇ ರೀತಿ ಸ್ಪಷ್ಟನೆ ಬಂದಿಲ್ಲ. ಆದಷ್ಟು ಬೇಗ ಈ ಕೆಲಸನ ಮಾಡಲಿ ಅಂತ ಹೇಳಿ. ಯಾಕಂದರೆ ಈಗ ಬಹುತೇಕ ಮತ್ತೆ ದಿನಗಳು ಮುಂದೂಡುತ್ತಾ ಇರೋದ್ರಿಂದ ಮತ್ತೆ ನಮಗೆ ಹಾನಿ ಆಗುತ್ತೆ ಅಂತೇಳಿ. ಹಾಗಾಗಿ ಆದಷ್ಟು ಬೇಗ ಅದು ಕಟಾವು ಆಗ್ತಾ ಇದೆ. ಅದನ್ನು ಖರೀದಿ ಕೇಂದ್ರದ ಮೂಲಕ ಖರೀದಿ ಮಾಡಿ ಸುಮಾರು 8,000 ರೂಪಾಯಿನ ಕೊಡಬೇಕಂತ ರೈತರ ಬೇಡಿಕೆ ಇಟ್ಟಿದ್ದಾರೆ. ಸರ್ಕಾರ ಇದಕ್ಕೆ ಯಾವ ರೀತಿ ಸ್ಪಂದಿಸುತ್ತೆ ಅಂತೇಳಿ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.